ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ವ್ಲಾಗ್ಸ್. ಇವತ್ತು ಗುರುವಾರ ಗುರುಪೌರ್ಣಮಿ ಆಗಿದ್ದರಿಂದ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ರಾಮನಗರಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಅಂತ. ತುಂಬ ವೆದರ್ ಚೆನ್ನಾಗಿತ್ತು, ಕಾಮಾಗಿತ್ತು ವೆದರು. ಊರ ಕಡೆ ವೆದರ್ ತುಂಬ ಚೆನ್ನಾಗಿದೆ. ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದರೆ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ನಾವು ಹೋಗಿ ಬರೋ ಟೈಮ್ಗೆ ಇನ್ನೂ ರಶ್ ಆಯಿತು. ಅಲ್ಲಿ ಬೆಲ್ಲದ ಆರತಿ ರಾಯರಿಗೆ ಮತ್ತು ದೀಪಗಳನ್ನ ತುಪ್ಪದ ಆರತಿ ಎಲ್ಲ ಮಾಡ್ತಾಯಿದ್ರು ಜನ. ಕ್ಯೂ ಸಿಸ್ಟಮ್ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಒಂದೊಂದು ಸಲ, ಯಾಕಂದರೆ ರಶ್ ಇದ್ರೂ ಗೊತ್ತಾಗಲ್ಲ. ಅದು ಮುಗಿಸ್ಕೊಂಡು ಸಾಯಿಬಾಬಾ ಟೆಂಪಲ್ಗೆ ಬಂದರೆ ತುಂಬ ರಶ್ಶು. ಏನು 3 ಗಂಟೆ ಆದರೂ ದರ್ಶನ ಆಗೋಲ್ಲ. ಊಟ ಬೇರೆ ಮಾಡಿರಲಿಲ್ಲ ಅಂತ ವಾಪಸ್ ಬಂದ್ವಿ. ಗಾಡಿ ಸರ್ವಿಸಿಗೆ ಬಿಟ್ಟಿದ್ವಿ, ಅದು ಇಸ್ಕೊಬರೋಕ್ಕೆ ಅಂತ ಹೋಗಿದ್ವಿ. ಇಸ್ಕೊಂಡು ಮನೆಗೆ ಬಂದು ತಡ್ನಿಕಾಳು ಮತ್ತು ದಂಟಿನ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೆ. ನಮ್ಮ ಮನೇಲಿ ಬಸ್ಸಾರನ್ನ ಹೇಗೆ ಮಾಡ್ತೀವಿ ಅಂತ ಅಂದರೆ, ತಡ್ನಿಕಾಳು ಮತ್ತು ಒಂದೆರಡು ಟೊಮೊಟೊ, ಹಸಿಮೆಣ್ಸಿಕಾಯಿ ಎರಡನ್ನೂ ಒಂದು ವಿಷಲ್ ಹೊಡೆಸ್ಕೊಂಡು ಕಟ್ ಮಾಡಿಕೊಂಡು ಸೊಪ್ಪನ್ನು ಮತ್ತು ಕಾಳು ಜೊತೆ ಮಿಕ್ಸ್ ಮಾಡ್ಕೋತೀವಿ. ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊತೀವಿ. ಫಸ್ಟೇ ನಾವು ಬೇಯಿಸ್ಕೊಂಡಿದ್ದಂಥ ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿನ ಎತ್ತಿಟ್ಕೊಂಡು, ಅದಾದಮೇಲೆ ಒಂದು ಬಾಣಲೀಲಿ ನಾನೊಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಇಳ್ಕು ಮಾಡಿಕೊಂಡು ಬೆಳ್ಳುಳ್ಳಿ ಮತ್ತು 1.5 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು, ಅದಕ್ಕೆ ಒಂದು 4 ಜೀರಿಗೆ ಮತ್ತು ಒಂದು 4 ಮೆಣಸು ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ. ಆವಾಗೆಲ್ಲ ಊರ ಕಡೆ ಒಲೆಯಲ್ಲಿ ಸುಡ್ತಾಯಿದ್ರು, ನಾವು ನೋಡಿದ್ವಿ. ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ದಿದ್ದು ಅವಾಗೆಲ್ಲ ಸೌದೆ ಒಲೆಗಳಿದ್ವಲ್ಲ, ಆವಾಗ ಅದರಲ್ಲಿ ಸುಡ್ಕೊಂಡು ಮಾಡ್ತಾಯಿದ್ರು. ಅದಾದಮೇಲೆ ನಾವು ಬೇಯಿಸ್ಕೊಂಡಿದ್ದಂಥ ಸೊಪ್ಪು ಕಾಳುಗಳನ್ನೆಲ್ಲನೂ ಒಂದು ಪಾತ್ರೆಗೆ ಬೋಸಿಗೆ ಬಗ್ಗಿಸ್ಕೊಂಡು ಬೇಯಿಸ್ಕೊಂಡಿದ್ದ ಸೊಪ್ಪನ್ನು ಸಹಿತ ಸಪ್ರೇಟ್ ಇಟ್ಕೋಬೇಕು. ಅದ್ರ ಜೊತೆ ನಾನು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಸಾಂಬಾರಿಗೆ ಮತ್ತು ಹುರ್ಕೊಂಡಿದ್ದಂಥ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಜೊತೆಗೆ ಒಂದು ಅರ್ಧ ಹಸಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಅಂತ ಸಪ್ರೇಟ್ ಇಟ್ಕೊಂಡೆ. ಅದನ್ನು ರುಬ್ಕೋಬೇಕು ಚೆನ್ನಾಗಿ ನೀರು ಹಾಕ್ಕೊಂಡು. ನಿಮಗೆ ಗೊತ್ತಾಗುತ್ತಲ್ಲ, ಹಂತಕ್ಕೆ ರುಬ್ಬಿದಾಗ ಈ ಥರ ಬರುತ್ತೆ. ಅದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಗೆಜ್ಕೊಂಡು ಬೆಳ್ಳುಳ್ಳಿ ಹಾಕೋಬೇಕು. ಮತ್ತು ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಏನು ರುಬ್ಕೊಂಡಿರ್ತೀವಿ ಖಾರ, ಮಿಕ್ಸಿ ಮಾಡ್ಕೊಂಡಿದ್ದ ಖಾರನ ಹಾಕಿ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಕೈ ಆಡಬೇಕು. ಅದಾದಮೇಲೆ ಕೈ ಆಡಿದ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ನಿಮ್ಮ ರುಚಿಗೆ ತಕ್ಕಂಥ ಉಪ್ಪು ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ, ಅದಾದಮೇಲೆ ಮಿಕ್ಸಿಲಿ ಇದ್ದಿದ್ದೊಂದು ಸ್ವಲ್ಪ ನೀರನ್ನ ಮತ್ತೆ ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು. ಆ ಖಾರದ ನೀರು ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಇಲ್ಲಿ ಮಳ್ತಾ ಇದೆಯಲ್ಲ, ಆ ಥರ ಮಳ್ಳಿದ ಮೇಲೆ ಸೋಸ್ಕೊಂಡಿದ್ದು ನೀರಿರುತ್ತಲ್ಲ ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ಒಂದು ಸ್ವಲ್ಪ ಸಣ್ಣ ಊರಿಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದು ಟೇಸ್ಟು ಚೆನ್ನಾಗಿ ಕುದ್ದು ಬಂದಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂದರೆ, ಸೊಪ್ಪಿನ ಬಸ್ಸಾರಿಗೆ ಸ್ವಲ್ಪ ಲೈಟಾಗಿ ಹಾಲು ಹಾಕ್ಕೋಬೇಕು. ಮತ್ತು ಇದನ್ನು ನಾನು ಸೊಪ್ಪು ಒಗ್ಗರಣೆ ಮಾಡ್ಕೊಂಡಿದ್ದೆ. ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪೆಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಕಾಳುಗಳನ್ನ ಒಗ್ಗರಣೆ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಗೊತ್ತಲ್ಲ, ಮುದ್ದೆ ಇದ್ರೇ ಬಸ್ಸಾರು, ಬಸ್ಸಾರಿದ್ರೇ ಮುದ್ದೆ. ಸೊ ಮುದ್ದೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಒಂದು ನೈಟು ಬೇಯಿಸ್ಕೊಂಡು ಮಾರನೇ ಬೆಳಗ್ಗೆಗೆ ಊಟ ಮಾಡಿದ್ರೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ.